ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಹೇಮಾವತಿ ಎಸ್ ನಾಗರಾಜು ಬಾಬುರವರು ತಮ್ಮ ಹುಟ್ಟುಹಬ್ಬವನ್ನ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ, ಬೆಟ್ಟಹಲಸೂರು ಬಿಜೆಪಿ ಗ್ರೂಪ್ ರವರೊಂದಿಗೆ, SCMLS ಕುಟುಂಬ ವರ್ಗದವರೊಂದಿಗೆ, ವೀರಶೈವ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದವರೊಂದಿಗೆ ಹುಟ್ಟುಹಬ್ಬವನ್ನ ಅನಾಥ ಆಶ್ರಮಗಳಿಗೆ ಭೋಜನದ ವ್ಯವಸ್ಥೆ 250ಕ್ಕೂ ಹೆಚ್ಚು ಸಸಿ ನೆಡುವುದರ ಮುಖಾಂತರ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡರು. ಎಲ್ಲರಿಗೂ ಲಘು ಉಪಹಾರವನ್ನ ಏರ್ಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸುವರ್ಣ ಜಯಣ್ಣ, ವಿಮಲಾ ಗಣೇಶ್, ಸಾವಿತ್ರಮ್ಮ, ಮಮತಾ ಪ್ರಶಾಂತ್, ತುಳಸಮ್ಮ, ಅನಿಲ್ ಕುಮಾರ್ BS, ರಾಮಾಂಜನಿ, BR ಮಂಜುನಾಥ್, BY ಮುನಿಕೃಷ್ಣ, ಸುಮಿತ್ರ ರಾಜಣ್ಣ, ರಾಮಮೂರ್ತಿ, ಬಿಜೆಪಿ ಮುಖಂಡರುಗಳಾದ ನಾಗರಾಜ್ ಬಾಬು, ಪ್ರಕಾಶ್ TP ಪಟೇಲ್ ಅಗ್ರಹಾರ, ಉಮೇಶ್ BM, ಬೆಟ್ಟಹಲಸೂರು ಹಸಿರೆ ಹುಸಿರು ಶ್ರೀನಿವಾಸ್, SMLP ಉಮೇಶ್, BK ಚಂದ್ರು, ಗಡಿಗೆಯವರು, ನವೀನ್, ಚಂದು, ಮನು, ಮಹೇಂದ್ರ, ನಟೇಶ್, ಶಿವರಾಜು, ಬಸಣ್ಣ, ಮಲ್ಲೇಶಣ್ಣ, ನಾಗರಾಜಣ್ಣ, ಗುರುಪ್ರಸಾದ್ ಎಲ್ಲರೂ ಹುಟ್ಟುಹಬ್ಬಕ್ಕೆ ತುಂಬು ಹೃದಯದಿಂದ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಹೇಮಾವತಿ ಎಸ್ ನಾಗರಾಜು ಬಾಬುರವರು ಮಾತನಾಡಿ, ನನ್ನ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಎಂದು ತಿಳಿಸಿದರು. ಹುಟ್ಟುಹಬ್ಬದ ಪ್ರಯುಕ್ತ ಅನಾಥ ಆಶ್ರಮಕ್ಕೆ ಭೋಜನದ ವ್ಯವಸ್ಥೆ ಏರ್ಪಡಿಸಿದರು ಮತ್ತು 250ಕ್ಕೂ ಹೆಚ್ಚು ಸಸಿ ನೆಡುವುದರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಹೇಮಾವತಿ ನಾಗರಾಜ್. ನಾನು ಬೆಟ್ಟಹಲಸೂರು ಅಧ್ಯಕ್ಷರಾಗಿ 2 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ನನ್ನ ಸ್ನೇಹಿತರು, ನನ್ನ ಶುಭ ಕೋರೋರು ಎಲ್ಲರೂ ಮನೆಗೆ ಬಂದಿದ್ದರು. ಮನೆಗೆ ಬಂದರು, ಸಿಂಪಲಾಗಿ ಒಂದು ಬ್ರೇಕ್ಫಾಸ್ಟು ಇಟ್ಕೊಂಡಿದ್ವಿ. ಎಲ್ಲರೂ ಬಂದು ಅವ್ರ ಸಂತೋಷನ ವ್ಯಕ್ತಪಡಿಸಿದ್ರು. ಅವ್ರ ಆಶೀರ್ವಾದ ಎಲ್ಲ ಹೀಗೆ ಇರಲಿ ಮತ್ತು ಹೀಗೆ ನಡ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತೀನಿ. ನಾನು ಎಲ್ಲರಲ್ಲೂ ಇಷ್ಟಪಡೋದೇನು ಅಂತಂದರೆ, ನಿಮ್ಮ ಬರ್ಡೇಸ್ನ ಆದಷ್ಟು ಸಿಂಪಲ್ಲಾಗಿ ಆಚರಣೆ ಮಾಡಿ. ಯಾರಿಗೆ ಬೇಕು ಅನಿಸುತ್ತೆ ನೀಡಿ ಅನ್ನೋರ ಕಡೆಗೆ ಹೋಗಿ, ಒಂದು ಆಶ್ರಮ ಇರ್ಬೋದು, ಒಂದು ಅಂಗವಿಕಲರ ಸಂಸ್ಥೆ ಇರ್ಬೋದು, ಇಲ್ಲ ಮಕ್ಕಳ ಜೊತೆಗಿರ್ಬೋದು, ಅಂಥ ಕಡೆ ಆಚರಣೆ ಮಾಡಿಕೊಂಡು ಅದಕ್ಕೊಂದು ಅರ್ಥಪೂರ್ಣವಾಗಿ ದಿನಾನ ನೀವು ಕಳೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಪರಿಸರ ಇದ್ರ ದಿವಸನೇ ಗಿಡಗಳನ್ನ ನೆಟ್ಟಿದ್ದೀವಿ. ಒಂದು 51 ಗಿಡ ನೆಟ್ಟಿದ್ದೀವಿ. ಮತ್ತು ದೇವಸ್ಥಾನದಲ್ಲೂ ಅಷ್ಟೇ ವರ್ಷದ್ದು ಅನ್ನದಾನಕ್ಕೆ ಅಂತಲೇ ನಾವು ಬರೆಸ್ಬಿಟ್ಟಿರ್ತೀವಿ, ನಡೆಸ್ಕೊಂಡು ಹೋಗಲಿ ಅಂಥೇಳಿ. ಮತ್ತು ಈ ಸತಿ ನಾವಿಲ್ಲಿ ಆಶ್ರಮದಲ್ಲಿ ಮಕ್ಕಳಿಗೋಸ್ಕರ ಅವ್ರದ್ದು ಲಂಚ್ ಒಂದು ರೆಡಿ ಮಾಡಿಸಿದ್ದೀನಿ. ಆ ಕಾರ್ಯಕ್ರಮಕ್ಕೆ ಇನ್ನೂ ಆಮೇಲೆ ಹೋಗಬೇಕು. ಅಷ್ಟೇ ಇವತ್ತಿಂದು ನಮ್ಮ ಕಾರ್ಯಕ್ರಮ. ಎಲ್ಲರೂ ಶುಭಾಶಯ ಹೇಳಿದ್ದಾರೆ. ನಿಮ್ಮ ಹುಟ್ಟದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಇಲ್ಲಿ ಬಂದು ಅವರ ಪ್ರೆಷಿಯಸ್ ಟೈಮ್ನ ಕೊಟ್ಟು ನನಗೆಲ್ಲ ಶುಭ ಕೋರಿರೋರಿಗೆ ಧನ್ಯವಾದಗಳು. ತಮ್ಮ ಹೆಸರು? ನನ್ನ ಹೆಸರು ಹೇಮಾವತಿ ನಾಗರಾಜ್.